ವೀಕ್ಷಕರೇ, ಇವತ್ತಿನ ದಿನ ನಿಮಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೀವೇನಾದರೂ ತುಂಬ ಮನ ನೊಂದಿದರೆ ಆಯಿತಾ, ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ರೆ ಆಯಿತಾ, ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಪ್ರೀತಿಸ್ಬಿಟ್ಟು ನಿಮ್ಮನ್ನ ಏನಾದರೂ ಮಧ್ಯ ದಾರಿಯಲ್ಲಿ ಕೈ ಕೊಟ್ಬಿಟ್ಟು ಬೇರೆ ಒಂದು ಸ್ತ್ರೀನ ಜೊತೆ ಮದುವೆ ಆಗ್ತಾ ಇದ್ದಾನೆ ಅನ್ನೋ ನಿಮ್ಗೆ ಏನಾದರೂ ವಿಚಾರಗಳು ತಿಳಿದು ಬಂದರೆ ಆಯಿತಾ, ನನ್ನನ್ನು ಕೈ ಬಿಟ್ಬಿಟ್ಟು ಬೇರೆ ಒಬ್ಬ ಹುಡುಗಿಯನ್ನ ಹಿಂದೆ ಹೋಗ್ತಾ ಇದ್ದಾರೆ, ಈ ರೀತಿಯಲ್ಲಿ ನಿಮ್ಗೇನಾದ್ರು ಸಮಸ್ಯೆಗಳು ತುಂಬ ಕಾಡ್ತಾ ಇದ್ರೆ ಈ ತಂತ್ರ ಮಾಡಿ ಆಯಿತಾ. ಸುಲಭವಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ಆಯಿತಾ ವೀಕ್ಷಕರೇ. ಮತ್ತೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಕಿರಿಕಿರಿ ಆಗಿದ್ರೆ, ಮದುವೆ ಆಗಿ 4-5 ವರ್ಷ ಆದ್ರೂ ಅವರು ನಮ್ಮ ಜೊತೆ ಸರಿಯಾಗಿಲ್ಲ, ಹೊಂದಾಣಿಕೆ ಆಗ್ತಾ ಇಲ್ಲ ನಮ್ಮಿಬ್ಬರ ಮಧ್ಯದಲ್ಲಿ, ಡೈಲಿ ಜಗಳ ಕಿರಿಕಿರಿ ಹೊಡೆದಾಡೋದು, ಮನಸ್ತಾಪ ಮಾಡ್ಕೊಳ್ಳೋದು, ಡೈಲಿ ಕುಡಿದು ಬಂದ್ಬಿಟ್ಟು ಜಗಳ ಆಡೋದು, ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ನೆಮ್ಮದಿ ಅನ್ನೋದೇ ಇಲ್ಲ ನಮಗೆ, ಈ ರೀತಿಯಲ್ಲಿ ಸಮಸ್ಯೆಗಳಿದ್ರೆ ವೀಕ್ಷಕರೇ ಈ ತಂತ್ರ ಮಾಡಿ ಆಯ್ತಾ. ಎಕ್ಕದ ಹೂವು ಆಯ್ತಾ ವೀಕ್ಷಕರೇ, ನೋಡಿ ಈ ಒಂದು ಎಕ್ಕದ ಹೂವಿನಿಂದ ಈ ಒಂದು ತಂತ್ರವನ್ನು ಮಾಡಿ ಸುಲಭವಾಗಿ ನೀವು ಅವ್ರನ್ನ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ ಆಯ್ತಾ. ಬನ್ನಿ ಈ ಒಂದು ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಒಂದು ಬೆಲ್ ಐಕನ್ ಒತ್ತಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಈ ಒಂದು ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಎಂಬುದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಮೊದಲಿಗೆ ಎಕ್ಕದ ಹೂವು ನೋಡಿ ವೀಕ್ಷಕರೇ, ಎಕ್ಕದ ಗಿಡ ಅಂತ ಹೇಳ್ತೀವಿ ಗೊತ್ತಾ, ಆ ಗಿಡದಲ್ಲಿ ಬಿಡುವಂತಹ ಒಂದು ಹೂವು ತಗೊಳ್ಳಿ ಆಯಿತಾ. ಆ ಹೂವಿನ ಮೇಲೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಾ ಅವರ ಹೆಸರನ್ನು ಬರಿಬೇಕು, 3 ಜಾಗದಲ್ಲಿ ಬರಿಬೇಕು ವೀಕ್ಷಕರೇ ಆಯಿತಾ. ನೋಡಿ ನಾನು ಎಕ್ಸಾಂಪಲ್ ಆಗಿ ನಿತ್ಯ ಅಂತ ತಗೊತಾ ಇದ್ದೀನಿ ವೀಕ್ಷಕರೇ. ನೀವು ಇಷ್ಟಪಟ್ಟಿರುವ ಹೆಸರನ್ನು ನೀವು ತಗೊಳ್ಳಿ, ನಾನು ಎಕ್ಸಾಂಪಲ್ ಆಗಿ ನಿತ್ಯ ಅಂತ ತಗೊತಾ ಇದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, 3 ಜಾಗದಲ್ಲಿ ಬರಿಬೇಕು. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಹೂವಿನ ಮೇಲೆ ನೀವು ಬರಿಬೇಕಾಗುತ್ತೆ ಆಯ್ತಾ. ಅದಾದ ನಂತರ ಈ ಒಂದು ಹೂವಿನ ಮೇಲೆ ಆಯ್ತಾ ವೀಕ್ಷಕರೇ, ಈ ಒಂದು ಹೂವಿನ ಮೇಲೆ ನಿಮ್ಮ ಹೆಸರು ಆಯ್ತಾ. ನಾನು ಎಕ್ಸಾಂಪಲ್ ಆಗಿ ರಾಕಿ ಅಂತ ಬರೀತಾ ಇದ್ದೀನಿ ವೀಕ್ಷಕರೇ. ನೋಡಿ ಈ ರೀತಿಯಲ್ಲಿ ನೀವು ನಿಮ್ಮ ಹೆಸರನ್ನು ಬರಿಬೇಕು ಆಯ್ತಾ. ಈ ಒಂದು ಬರೆಯೋ ಸಮಯದಲ್ಲಿ ಆಯ್ತಾ ವೀಕ್ಷಕರೇ, ನೀವು ಮನಸ್ಸಿನಲ್ಲೇ ನೆನೆಸ್ಕೊತಾ ಇರಬೇಕು ಆಯ್ತಾ. ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ, ನೀನು ಮತ್ತೆ ಬಾ ನನ್ನ ಹತ್ರ ಅಂತ ನೀವು ಮನಸ್ಸಿನಲ್ಲಿ ನೀವು ನಿಮ್ಮ ಬಯಕೆ ಏನಿದೆ, ನಿಮ್ಮ ಆಸೆ ಏನಿದೆ ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊತಾ ಇರಬೇಕು. ನಿಮ್ಮ ಹುಡುಗನ ಬಗ್ಗೆ ಆಗಿರ್ಬೋದು, ನಿಮ್ಮ ಹುಡುಗಿಯ ಬಗ್ಗೆ ಆಗಿರ್ಬೋದು, ನೀವು ಮನಸ್ಸಿನಲ್ಲೇ ಹೇಳ್ಕೊತಾ ಇರಬೇಕು ಆಯ್ತಾ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರ್ದಾದ ನಂತರ ಆಯ್ತಾ ವೀಕ್ಷಕರೇ, ಈ ರೀತಿಯಲ್ಲಿ ಬರ್ದಾದ ನಂತರ ಇದರ ಮೇಲೆ ಆಯ್ತಾ ವೀಕ್ಷಕರೇ, ಇದರ ಮೇಲೆ 3 ಬಾರಿ ಆಯ್ತಾ, 3 ಬಾರಿ ಕುಂಕುಮ ಮತ್ತೆ ಅರಿಶಿಣವನ್ನು ಹಾಕಬೇಕು ನೀವು ಆಯ್ತಾ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ಒಂದು ಕುಂಕುಮನ ಹಾಕೋ ಟೈಮ್ನಲ್ಲಿ ನೀವು ಒಂದು ಮಂತ್ರವನ್ನು ಹೇಳಬೇಕು ವೀಕ್ಷಕರೇ ಆಯ್ತಾ. ಅದು ಯಾವ ಮಂತ್ರ ಅಂತ ಹೇಳಿದ್ರೆ, ಶ್ರೀ ನಿತ್ಯಾವಶ್ಯಂ ಪ್ರತೀತಂ ನಾರಿರೂಪಂ ವಶಂ ಕುರು ಸ್ವಾಹ ಆಯ್ತಾ ವೀಕ್ಷಕರೇ. ಈ ಒಂದು ಮಂತ್ರವನ್ನು ನೀವು ಕೇವಲ 11 ಬಾರಿ ಹೇಳಿ ಸಾಕು ಆಯ್ತಾ ವೀಕ್ಷಕರೇ. 11 ಬಾರಿ ನೀವು ಮಂತ್ರವನ್ನು ಹೇಳಬೇಕು, 3 ಬಾರಿ ಆಯ್ತಾ, 3 ಬಾರಿ ಇದರ ಮೇಲೆ ನೀವು ಹಾಕಬೇಕು ವೀಕ್ಷಕರೇ ಆಯ್ತಾ. ನಾನು ನಿತ್ಯಾವಶ್ಯಂ ಅಂತ ಹೇಳಿದ್ದೀನಲ್ಲ ವೀಕ್ಷಕರೇ, ಅದು ನಾನು ಎಕ್ಸಾಂಪಲ್ ಆಗಿ ತಗೊಂಡಿರುವಂತಹ ಒಂದು ಹೆಸರು. ನೀವು ಯಾರನ್ನ ಇಷ್ಟಪಟ್ಟಿರ್ತೀರಾ ಅವರ ಹೆಸರನ್ನು ನೀವು ತಗೋಬೇಕು ವೀಕ್ಷಕರೇ ಆಯ್ತಾ. ನಾನು ಮತ್ತೊಮ್ಮೆ ನಿಮಗೆ ಆ ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ. ಶ್ರೀ ನಿತ್ಯಾವಶ್ಯಂ ಪ್ರತೀತಂ ನಾರೀರೂಪಂ ವಶಂ ಕುರು ಸ್ವಾಹ ಆಯ್ತಾ ವೀಕ್ಷಕರೇ. ಈ ಒಂದು ಮಂತ್ರವನ್ನು ಹೇಳಿದ ತಕ್ಷಣ ನೀವು ಫಸ್ಟು ಅರಿಶಿಣವನ್ನು ಹಾಕಬೇಕು, ಅದಾದ ನಂತರ ಕುಂಕುಮವನ್ನು ಈ ರೀತಿಯಲ್ಲಿ ಹಾಕಬೇಕಾಯ್ತಾ ವೀಕ್ಷಕರೇ ಆಯ್ತಾ. 3 ಬಾರಿ ಸಾಕು ವೀಕ್ಷಕರೇ. 3 ಬಾರಿ ಮಂತ್ರ ಹೇಳಿಬಿಟ್ಟು ಮೊದಲಿಗೆ ಅರಿಶಿಣ ಆಯ್ತಾ ವೀಕ್ಷಕರೇ, ಅದಾದ ನಂತರ ಕುಂಕುಮ, ಈ ರೀತಿಯಲ್ಲಿ 3 ಬಾರಿ ಆಯ್ತಾ. 3 ಬಾರಿ ಮಂತ್ರ ಹೇಳಿದ ತಕ್ಷಣನೇ ಆಯ್ತಾ ಕುಂಕುಮವನ್ನು, ಅರಿಶಿಣ ಮತ್ತು ಕುಂಕುಮವನ್ನು ಹಾಕಬೇಕು ಆಯ್ತಾ. ಅದಾದ ನಂತರ ಆಯ್ತಾ ವೀಕ್ಷಕರೇ, ಅದಾದ ನಂತರ 11 ಬಾರಿ ಹೇಳಬೇಕು ಆಯ್ತಾ ವೀಕ್ಷಕರೇ. ಆ ಒಂದು ಮಂತ್ರವನ್ನು ನೀವು 11 ಬಾರಿ ಹೇಳಬೇಕಾಗುತ್ತೆ ವೀಕ್ಷಕರೇ ಆಯ್ತಾ. ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಆ ಒಂದು ಮಂತ್ರವನ್ನು ನೋಡಿ ಈ ರೀತಿಯಲ್ಲಿ ಮಾಡಿದ ನಂತರ ವೀಕ್ಷಕರೇ, ಆ ಒಂದು ಮಂತ್ರ ಶ್ರೀ ನಿತ್ಯಾವಶ್ಯಂ ಪ್ರತೀತಂ
ನಾರಿ ರೂಪಂ ವಶಂ ಕುರು ಸ್ವಾಹ. ಆಯ್ತಾ ವೀಕ್ಷಕರೇ, ಈ ಒಂದು ಮಂತ್ರವನ್ನು ನೀವು ಸರಿಸುಮಾರಾಗಿ 11 ಬಾರಿ ಹೇಳಿ. ಆಯ್ತಾ, 11 ಬಾರಿ ನೀವು ಹೇಳಬೇಕಾಗುತ್ತೆ ವೀಕ್ಷಕರೇ. ಇದು ಹೇಳಿದ ತಕ್ಷಣ ವೀಕ್ಷಕರೇ ನೀವು ಇದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಹರಿಯೋ ನದಿಯಲ್ಲಿ ಬಿಟ್ಬಿಡಿ. ಆಯ್ತಾ ವೀಕ್ಷಕರೇ, ಒಂದು ಹರಿಯುವಂತಹ ಒಂದು ನದಿಯಲ್ಲಿ ಇದನ್ನು ನೀವು ಬಿಡಬೇಕಾಗುತ್ತೆ. ಆಯ್ತಾ, ಈ ಒಂದು ಪವಿತ್ರವಾಗಿರುವಂತಹ ಒಂದು ತಂತ್ರವನ್ನು ವೀಕ್ಷಕರೇ ನೀವು ಸುಲಭವಾಗಿ ಮಾಡ್ಬೋದು. ಆಯ್ತಾ, ನೋಡಿ ವೀಕ್ಷಕರೇ, ಈ ಒಂದು ತಂತ್ರವನ್ನು ನೀವು ಸುಲಭವಾಗಿ ಮಾಡ್ಬೋದು. ಆಯ್ತಾ, ಈ ರೀತಿಯಲ್ಲಿ ಬರ್ಕೊಂಡು ಎಕ್ಕದ ಹೂವ ಮೇಲೆ ಈ ರೀತಿಯಲ್ಲಿ ಮಾಡಿದ ತಕ್ಷಣ ನೀವು ಇಷ್ಟಪಟ್ಟವರನ್ನು ನೀವು ಇರೋ ಜಾಗದಲ್ಲೇ ಬರ್ತಾರೆ. ಆಯ್ತಾ, ನೀವಾಗಿ ನೀವು ಹೋಗುವ ಅವಶ್ಯಕತೆನೇ ಇರೋದಿಲ್ಲ. ಆಯ್ತಾ ವೀಕ್ಷಕರೇ, ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ, ಮತ್ತೆ ಲೈಫ್ನಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ. ಆಯ್ತಾ, ಈ ಒಂದು ಸುಲಭವಾಗಿರುವ ತಂತ್ರವನ್ನು ಮಾಡಿ 100% ಅವ್ರು ನಿಮ್ಮ ಹತ್ರ ಬಂದೇ ಬರ್ತಾರೆ ವೀಕ್ಷಕರೇ. ಆಯ್ತಾ, ಈ ಒಂದು ಸಂಚಿಕೆ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ವೀಕ್ಷಕರೇ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ನಮಸ್ಕಾರ.